ನನ್ನ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ. ನನಗೆ ಜೀವನದಲ್ಲಿ ಇದೊಂದು ಕೆಟ್ಟ ಅನುಭವ ಅಂತ ಹೇಳ್ತೀನಿ. ಅಪ್ಪ, ಈ ರೀತಿ ಯಾರಿಗೂ ಆಗಬಾರ್ದು. ಹೇ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗನ್ನು ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಓಕೆನಾ? ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನು ಬೆಳಗ್ಗೆಯೇ ನಮ್ಮ ಮನೆಯಲ್ಲಿ 5 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪಾಪುನ ಕರ್ಕೊಂಡು ನಮ್ಮ ಅತ್ತೆ ಮನೆಗೆ ಬಿಟ್ಟು ನಾನು ಬಂದಿದ್ದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಏನಕ್ಕೆ ಬಂದೆ ಅಂತಂದರೆ ಹಲ್ಲು ಕೀಳ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಈ ಹಲ್ಲು 1 ಇಯರ್ ಬ್ಯಾಕೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಹೋಗಿರಲಿಲ್ಲ. ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಪಾಪಗೆ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಮತ್ತೆ ಅವಳಿಗೆ ರಜಾ ಹಾಕಿಸ್ಕೊಂಡು ಈ ರೀತಿ ಎಲ್ಲ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ 2 ಡೇಸ್ ಟೈಮ್ ಇತ್ತು ಅವಳು ಸ್ಕೂಲ್ಗೆ. ಅದಕ್ಕೋಸ್ಕರ ನಾನು ಹಲ್ಲು ಕೀಳ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಹಲ್ಲು ಕೀಳ್ಸೋಕ್ಕೆ ಬಂದವಳಿಗೆ ನನಗಾಗಿದ್ದು ಅನುಭವ ಜೀವನದಲ್ಲಿ ನನ್ನ ಶತ್ರುಗಳಿಗೂ ಆಗಬಾರ್ದು ಅಂತ ಕೆಟ್ಟ ಅನುಭವ ಆಯಿತು. ಕೆಟ್ಟ ಪರಿಸ್ಥಿತಿ ನನಗೆ ಇವತ್ತಿನ ದಿನ ನಾನು ಅನುಭವಿಸಿದ್ದೀನಿ ಅಂತೀನಿ, ಹೇಳ್ತೀನಿ. ಸೊ ನೋಡಿ, ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀರಲ್ವ, ನನಗೆ ಅಲ್ಲಿ ಕೂರೋದಕ್ಕಾಗ್ತಿಲ್ಲ, ಅಳು ಬರ್ತಿದೆ. ನನ್ನ ಜೊತೆಯಲ್ಲಿ ಯಾರೂ ಬಂದಿಲ್ಲ, ಯಾಕೆಂದರೆ ಫಸ್ಟ್ ಟೈಮು ಎಲ್ಲ ಬಂದಾಗ ಈ ರೀತಿ ಎಲ್ಲ ಏನಾಗಿರಲಿಲ್ಲ. ಸೊ ಹಾಗಾಗಿ ಯಾರೂ ಕೂಡ ಬರಲಿಲ್ಲ. ನೋಡಿ, ಅಲ್ಲಿ ಕೀಳಕ್ಕೆ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಯಾರೂ ಕೂಡ ದಯಮಾಡಿ ಬರೋರು ಯಾರನ್ನಾರು ಜೊತೆಯಲ್ಲಿ ಕರ್ಕೊಂಡು ಬನ್ನಿ. ನಂತರ ಧೈರ್ಯ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಒಬ್ಬೊಬ್ಬರೇ ಬರೋದಕ್ಕೆ ಹೋಗ್ಬೇಡಿ. ನೋಡಿ, ನನಗೆ ಹಲ್ಲನ್ನ ಅರ್ಧ ಕಿತ್ತಿದ್ದಾರೆ. ಅರ್ಧ ಕಿತ್ತುಬಿಟ್ಟು ಕೂರಿಸಿದ್ದಾರೆ. 12 ಗಂಟೆಲಿ ನನಗೆ ಹಲ್ಲು ಕಿತ್ತಿರೋದು, ಅರ್ಧ ಹಲ್ಲು. 3 ಗಂಟೆವರೆಗೂ ವೆಯ್ಟ್ ಮಾಡಿಸಿದ್ದಾರೆ ಇನ್ನು ಅರ್ಧ ಹಲ್ಲು ಕೀಳೋದಕ್ಕೆ. ಆಲ್ರೆಡಿ ಅರ್ಧ ಹಲ್ಲು ಉಳ್ಕಲ್ಲಾಗೋಗ್ಬಿಟ್ಟಿತ್ತು, ಪೂರ್ತಿ ಉಳ್ಕಲ್ಲಾಗೋಗಿತ್ತು. ಅದು ಏನೂ ಇರಲಿಲ್ಲ, ಒಂಚೂರೇ ಚೂರಿತ್ತು ಅಷ್ಟೇ. ಆ ಹಲ್ಲು ಕೀಳೋದಕ್ಕೆ ಇಷ್ಟು ಅವರ್ ಟೈಮ್ ತೊಗೊಂಡಿದ್ದಾರೆ ಅಂದರೆ ಯಾರೂ ಕೂಡ ನಂಬೋದಿಲ್ಲ. ಸೊ ತುಂಬ ಅಂದರೆ ಅವರು ಕೂಡ ಏನು ಮಾಡೋಕ್ಕಾಗಲ್ಲ. ಏನಾಗಿತ್ತಪ್ಪ ಅಂದರೆ ನನ್ನ ಹಲ್ಲು ಮೂಳೆಗೆ ಅಟ್ಯಾಚ್ ಆಗಿತ್ತಂತೆ. ಅದಕ್ಕೋಸ್ಕರನೇ ಕೀಳೋದಕ್ಕೆ ತುಂಬಾ ತೊಂದರೆಯಾಗಿ ಕಿತ್ತಿರೋ ಅಂಥದ್ದು. 3 ಸಲ ಅನೆಸ್ಥೇಷಿಯಾ ಕೊಟ್ಟಿದ್ದಾರೆ. ಬೆಳಗ್ಗೆ 12 ಗಂಟೆನಲ್ಲಿ ಒಂದು ಸಲ ಕೊಟ್ಟಿದ್ದಾರೆ. ಅದಾದಮೇಲೆ ಮಧ್ಯಾಹ್ನ 2 ಸಲ ಅನೆಸ್ಥೇಷಿಯಾ ಕೊಟ್ಟಾಗ್ಲೂ ಅಲ್ಲಿ ಕೀಳುವಾಗ ನನಗೆ ಎಷ್ಟು ನೋಯ್ತಿದೆ ಅಂದರೆ ಹತ್ತಿದ್ದೀನಿ ನಾನು ಅಲ್ಲೇ. ಸಾಕು ಬಿಡಿ, ಕೀಳ್ಬೇಡಿ, ಅದು ಏನೋ ಪ್ರಾಬ್ಲಮ್ ಆಗಲ್ಲ, ಮುಂದೆ ಏನಾದಾದರೆ ಹಂಗೆ ಇದ್ಬಿಡಲಿ ಅದು ಅಂತಲೂ ಸಹ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಆ ರೀತಿ ಪೇಯ್ನ್ ಆಗಿದೆ ನನಗೆ ಅಲ್ಲಿ. ನನಗೆ ಆ ಹಲ್ಲು ಪೇಯ್ನೇ ಇರಲಿಲ್ಲ, ಆದರೂ ಕೂಡ ನಾನೇ ಹೋಗಿ ತೋರಿಸ್ಕೊಂಡೆ. ಒಂದು ಕಡೆ ಹೆವಿ ಕಾನ್ಫಿಡೆನ್ಸ್ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ನನಗೆ ಆಲ್ರೆಡಿ ಮುಂಚೆಯಿಂದಲೂ ಸ್ವಲ್ಪ ಪ್ರಾಬ್ಲಮ್ಗಳಿದ್ದಾವೆ. ಬಿಸಿಲಿನಲ್ಲೆಲ್ಲ ಒದ್ದೆ ತಲೆ ತಿರ್ಗೋದು ಈ ರೀತಿ ಎಲ್ಲ ಆಗುತ್ತೆ. ಆದರೂ ಕೂಡ ನಾನು ಒಬ್ಬಳೇ ಹೋಗಿದ್ದು ನನ್ನ ತಪ್ಪು. ಸೊ ನಮ್ಮ ಮನೆಯಲ್ಲಂತೂ ಎಲ್ಲರೂ, ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ಎಲ್ಲರೂ ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ರು. ಏಕೆಂದರೆ ಬೆಳಗ್ಗೆ 9 ಗಂಟೆಲಿ ಹೋದವಳು 5 ಗಂಟೆ ಆದರೂ ಮನೆಗೆ ಬಂದಿರಲಿಲ್ಲ. 3 ಗಂಟೆನಲ್ಲಿ ತುಂಬ ಅಂದರೆ ಒಂದು 5-6 ಸತಿ ಫೋನ್ ಮಾಡಿಬಿಟ್ಟಿದ್ದಾರೆ. ಯಾರು ಫೋನು ಪಿಕ್ ಮಾಡಿದ್ರು, ಯಾಕೆಂದರೆ ನಾನು ಅವಾಗ ಹಲ್ಲು ಕೀಳ್ಸೋದಕ್ಕೆ ಹೋಗಿದ್ನಲ್ವ, ಅವಾಗ ಒಳಗಡೆ ಕರೆದಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ನೆಕ್ಸ್ಟ್ ಡೇ. ಸೊ ಪೇಯ್ನ್ ಇಲ್ಲ, ಬಟ್ ಮುಖ ನೋಡಿ ಎಷ್ಟು ಊದಿದೆ ಅಂತ. ಹಲ್ಲು ಕಿತ್ತು 1 ದಿನ 2 ದಿನ ಪೇಯ್ನ್ ಅಷ್ಟು ಇರಲಿಲ್ಲ. ಅಲ್ಲಿ ನೋವಿಗಿಂತ ನನಗೆ ತುಟಿನೇ ತುಂಬ ಅಂದರೆ ತುಂಬ ನೋವು ಕೊಟ್ಟಿರೋ ಅಂಥದ್ದು. ಏನಾಗಿದೆ ನನ್ನ ತುಟಿಗೆ ಅಂತಂದರೆ, ಹಲ್ಲನ್ನ ಫೋರ್ಸಲ್ಲಿ ಕೀಳುವಾಗ ತುಟಿಗೆ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಆ ಡ್ಯಾಮೇಜ್ ಯಾವ ರೀತಿ ಆಗಿದೆ ಅಂದರೆ ಅಪ್ಪ, ಜೀವನದಲ್ಲಿ ಯಾರಿಗೂ ಕೂಡ ಈ ರೀತಿ ಬರಬಾರ್ದು, ಆ ರೀತಿ ಆಗೋಗ್ಬಿಟ್ಟಿದೆ. ನೋಡ್ಬೋದು, ನಾನು ಶೇರ್ ಮಾಡ್ಕೊಳ್ತೀನಿ ಆ ವಿಡಿಯೋನೂ ಸಹ. ಸೊ ಅಂದರೆ ಈ ಥರ ಮುಖ ಏನಾದ್ರೂ ಊದಿದ್ದಾಗ ಐಸ್ ಹಾಕ್ಕೊಳ್ಳಿ, ಐಸ್ ಕ್ಯೂಬ್ ಇಡಿ ಅಂತ ಹೇಳಿದರು. ಸೊ ಐಸ್ ಕ್ಯೂಬನ್ನು ನಾನು ಆವಾಗ ಇಡ್ತಾಯಿದ್ದೆ. ಒಂದು 2-3 ದಿನ ಆದಮೇಲೆ ಏನು ಊತ ಎಲ್ಲ ಅದು ಕಮ್ಮಿ ಆಯಿತು. 2-3 ದಿನ ಆದಮೇಲೆ ರಿಯಲ್ ಟಾಸ್ಕ್ ಅನ್ನೋದು, ರಿಯಲ್ ಪೇಯ್ನ್ ಅನ್ನೋದು ಆಮೇಲೆ ಶುರುವಾಗಿದ್ದು. ಅಪ್ಪ, ಜೀವನದಲ್ಲಿ ನಾನು ಈ ರೀತಿ ಎಲ್ಲ ಗಾಯಗಳೆಲ್ಲ ಆಗಿಲ್ಲ ಅಂತ ನಾನು ಅಂದ್ಕೊತೀನಿ. ಚಿಕ್ಕದ್ರಲ್ಲಿ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಯಪ್ಪ, ಈಗಲೂ ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ಮನ್ನುತ್ತೆ. ಏಕೆಂದರೆ ಇನ್ನೂ ರಿಕವರಿ ಆಗಿಲ್ಲ, ಸ್ವಲ್ಪ ಹುಷಾರಾಗ್ತಾಯಿದೆ. ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೆ, ಇನ್ನೊಂದು ಸಲ ಅಲ್ಲಿಗೇನಾದ್ರೂ ಪ್ರಾಬ್ಲಮ್ ಅಥವಾ ಏನೇ ಪ್ರಾಬ್ಲಮ್ ಆದ್ರೂ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ಬಾರ್ದು. ಯಾಕೆಂದರೆ ಈ ರೀತಿ ಕೆಟ್ಟ ಅನುಭವಗಳಾಗ್ತಾವಲ್ವ, ಅದಕ್ಕೋಸ್ಕರನೇ ಜನ ಪ್ರೈವೇಟಿಗೆ ಹೋಗೋದು. ಯಾಕೆ ಅಂತ ನನಗೆ ಇವಾಗ ಅರ್ಥ ಆಯಿತು. ನನಗೆ ಅನುಭವಕ್ಕೆ ಬಂದಮೇಲೆ ನನಗೆ ಅರ್ಥ ಆಗಿತ್ತು.
ನನ್ನ ಮುಖ ನೋಡಿ ಎಷ್ಟು ದಪ್ಪ ಇದೆ. ನಾನು ಅಲ್ಲಿ ಕೀಳ್ಸುವಾಗ ಯಾವ ರೀತಿ ಇತ್ತು ಅಲ್ಲಿ ಕೀಳ್ಸೋದಕ್ಕಿಂತ ಮುಂಚೆ ಅನ್ನೋದು ನಾನು ವಿಡಿಯೋ ಮಾಡಿದೆ ಅಲ್ವಾ. ಸೊ ಈ ರೀತಿ ಇತ್ತು. ನಾನು ಇಷ್ಟೊತ್ತಿಗೆ ಎದ್ದು ಏನು ಮಾಡ್ತಿದ್ದೀನಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಹುಷಾರಿಲ್ಲ ಅಂದರೆ ನಮ್ಮ ಕೆಲಸಗಳನ್ನು ನಮ್ಮ ಮಕ್ಕಳುಗಳನ್ನು ನಾವೇ ನೋಡ್ಕೊಬೇಕಲ್ವ. ಹಾಗಾಗಿ ನನ್ನ ಮಗಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಅವಳನ್ನು ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದಾಗ ತೆಗೆದಿರುವಂತಹ ವಿಡಿಯೋ ಇದು. ಸೊ ನೋಡಿ, ನನ್ನ ಒಂದು ತುಟಿ ಈ ರೀತಿ ಆಗಿದೆ. ಯಾಕಾಗಿದೆ ಏನೋ ಅನ್ನೋದು ಗೊತ್ತಿಲ್ಲ. ಇಷ್ಟು ದಪ್ಪ ಊದ್ಬಿಟ್ಟಿದೆ. ಪೇಯ್ನು ಹೆಂಗಿದೆ ಗೊತ್ತಾ, ನರಕ. ಜಸ್ಟ್ ನರಕದಲ್ಲಿ ಏನೋ ಎಣ್ಣೆಗೆ ಹಾಕಿ ಬೇಯಿಸ್ತಾರಲ್ಲ ಆ ಥರ ಫೀಲ್ ನನಗೆ ಇಲ್ಲ ಆಗ್ತಿದೆ, ನರಕದ ಥರ ಆಗ್ತಿದೆ. ಸೊ ನನಗೂ ಕೂಡ ಹುಷಾರಿಲ್ಲ. ಅದೇ ಟೈಮಲ್ಲಿ ನೋಡಿ ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗಿ 2 ದಿವಸಕ್ಕೆ ಅವಳಿಗೂ ಸಹ ಹುಷಾರಿಲ್ದಂಗೆ ಆಗೋಗ್ಬಿಡ್ತು. ತುಂಬ ಶೀತ ಕೆಮ್ಮು. ಸೊ ಇಬ್ಬರೂ ಒಂದು ಸಲ ಆಸ್ಪತ್ರೆಗೆ ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೂ ಸಹ ನಾವು ಹೋಗಿದ್ವಿ. ಅವಳು ನೋಡಿ ಏನು ಸೈಲೆಂಟಲ್ಲಿ ಕೂತ್ಕೊಂಡು ತೋರಿಸ್ಕೊಂಬಂದು 2 ದಿವಸಕ್ಕೆ ಸ್ಕೂಲ್ಗೆ ಹೋಗಿರೋದು, 2 ದಿವಸಕ್ಕೆ 2 ದಿವಸ ಅಬ್ಸೆಂಟ್ ಆಗಿದ್ದಾಳೆ ಅವಳು ಆಲ್ರೆಡಿ. ಮುಂದೆ ಹೇಗೋ ಏನೋ ಅನ್ನೋದು ನಂಗೆ ಗೊತ್ತಿಲ್ಲ. ಇವಾಗ ತುಟಿ ಹೇಗಿದೆ ಅಂತಂದರೆ ಈಗ ಇದೆ. ಅಂದರೆ ನಾನು ಸ್ವಲ್ಪ ಬೆಣ್ಣೆ ಹಚ್ಚಿದ್ದೀನಿ. ಅದಕ್ಕೋಸ್ಕರ ಯಾರೋ ಹೇಳಿದ್ರು ಬೆಣ್ಣೆ ಹಚ್ಚಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸ್ವಲ್ಪ ಕ್ಯೂರ್ ಆಗ್ತಾಯಿದೆ. ಅಪ್ಪ, ಈ ನೋವು ಮಾತ್ರ ಯಾರಿಗೂ ಬರಬಾರ್ದು. ನೋಡಿ, ಅಲ್ಲಿ ನಾನು ನಾಲ್ಗೆ ಟಚ್ ಮಾಡಿ ತೋರಿಸ್ತಿದ್ದೀನಲ್ಲ, ಅಲ್ಲೆಲ್ಲ ಉಷ್ಣಬಕ್ಕೆಗಳಾಗ್ಬಿಟ್ಟಿದೆ. ಅಲ್ಲೂ ಕೀಳುವಾಗ ಬಾಯಿ ಒಳಗಡೆ ತುಂಬ ಅಂದರೆ ತುಂಬಾ ಡ್ಯಾಮೇಜ್ ಮಾಡಾಕ್ಬಿಟ್ಟಿದ್ದಾರೆ.